Hi, hello friends, welcome back to my channel friends video. ಇಂಪಾರ್ಟೆಂಟ್ ಕ್ವಶನ್ಸ್. ಭಾರತದ ಮೆಕ್ಕವಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಕೌಟಿಲ್ಯ ಅಥವಾ ಚಾಣಕ್ಯ? ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ನವೋದಯದ ಪಿತಾಮಹ ಎಂದು ಕರೆದವರು ಯಾರು? ಮಹಾತ್ಮ ಗಾಂಧೀಜಿ. ಹಿಟ್ಲರ್ ಸ್ಥಾಪಿಸಿದ ರಾಜಕೀಯ ಪಕ್ಷ ಯಾವುದು? ನಾಜಿ ಪಕ್ಷ. ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ? ಕಾಳಿದಾಸ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಸಮುದ್ರಗುಪ್ತ. ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದು ನೀಡಿದವರು ಯಾರು? ಮೊಘಲ್ ಬಾದ್ಶಾ 1829ರಲ್ಲಿ. ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಅಮೀರ್ ಖುಸ್ರು. ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಪರಿಚಯಿಸಿದವರು ಯಾರು? ಬಾಲಗಂಗಾಧರ್ ತಿಲಕ್. ಆರ್ಯ ಸಮಾಜವನ್ನು ಯಾವಾಗ ಸ್ಥಾಪಿಸಲಾಯಿತು? 1875ರಲ್ಲಿ ಮುಂಬೈನಲ್ಲಿ. ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಮೂಲಶಂಕರ. ಗಾಂಧೀಜಿಯ ರಾಜಕೀಯ ಗುರು ಯಾರು? ಗೋಪಾಲಕೃಷ್ಣ ಗೋಖಲೆ. ಸತ್ಯಾರ್ಥ ಪ್ರಕಾಶ ಕೃತಿಯ ಕರ್ತೃ ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಸಿಂಧು ಬಯಲಿನ ನಾಗರಿಕರಿಗೆ ಸಂಬಂಧಿಸಿದ ಸಾರ್ವಜನಿಕ ಈಜುಕೊಳ ಎಲ್ಲಿದೆ? ಮೊಹೆಂಜೊದಾರೊದಲ್ಲಿದೆ. ರೂಪರ್ ಯಾವ ರಾಜ್ಯದಲ್ಲಿದೆ? ಪಂಜಾಬ್. ಅಲಹಾಬಾದ್ ಒಪ್ಪಂದವಾದುದು ಯಾವಾಗ? 1765ರಲ್ಲಿ. ಸೂಫಿ ಮಂದಿರ ಎಲ್ಲಿದೆ? ಅಜ್ಮೀರ್ನಲ್ಲಿದೆ, ಅದು ರಾಜಸ್ಥಾನದಲ್ಲಿದೆ. ಸೈಂಟ್ ಜಾರ್ಜ್ ಕೋಟೆ ಎಲ್ಲಿದೆ? ಮದ್ರಾಸ್ನಲ್ಲಿದೆ. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ಎಲ್ಲಿ ನೀಡಿದರು? ಮುಂಬೈನಲ್ಲಿ. ಮೂರನೇ ತೀರ್ಥಂಕರ ಯಾರು? ಅಜಿತನಾಥ. ವೈಹಂಟ್ ಕದನ ಯಾರ ನಡುವೆ ನಡೆಯಿತು? ಆನಂದಪಾಲ ಮತ್ತು ಮಹಮ್ಮದ್ ಗಜ್ನಿ. ಚೌಸಾ ಕದನ ಯಾರ ನಡುವೆ ನಡೆಯಿತು? ಹುಮಾಯೂನ್ ಮತ್ತು ಶೇರ್ ಶಾ. ಅಮೀರ್ ಖುಸ್ರು ಯಾರ ಆಸ್ಥಾನದ ಕವಿ? ಅಲ್ಲಾವುದ್ದೀನ್ ಖಿಲ್ಜಿ. ಮಹಾಬಲಿಪುರಂ ದೇವಾಲಯಗಳು ಯಾರಿಗೆ ಸಂಬಂಧಿಸಿವೆ? ಚೋಳರಿಗೆ. ಬ್ರಿಟಿಷರು ಮೊದಲ ವ್ಯಾಪಾರ ಕೋಟೆಯನ್ನು ಎಲ್ಲಿ ಸ್ಥಾಪಿಸಿದರು? ಸೂರತ್ನಲ್ಲಿ. ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಕೊನೆಗೊಂಡಿದ್ದು ಯಾವ ಯುದ್ಧದಿಂದ? ವಾಂಡಿವಾಶ್. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು? ಲಾರ್ಡ್ ಕರ್ಜನ್ ಇನ್ 1904. ಕರ್ಜನ್ ವೈಲಿಯನ್ನು ಹತ್ಯೆ ಮಾಡಿದವರು ಯಾರು? ಮದನ್ ಲಾಲ್ ಡಿಂಗ್ರಾ. ಕಣ್ವ ಕಾಳಗ ನಡೆದದ್ದು ಯಾವಾಗ? 1527ರಲ್ಲಿ ಬಾಬರ್ ಮತ್ತು ರಜಪೂತರ ನಡುವೆ ನಡೆತಕ್ಕಂಥದ್ದು. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆದ ಯುದ್ಧ ಯಾವುದು? ಮೊದಲ ಪಾಣಿಪತ್ ಕದನ ಅಥವಾ ಮೊದಲ ಪಾಣಿಪತ್ ಕಾಳಗ 1526ರಲ್ಲಿ ನಡೆಯುವುದು. ಮೈಕಲ್ ಓಡಯರ್ ಅನ್ನು ಹತ್ಯೆ ಮಾಡಿದವರು ಯಾರು? ಉಧಮ್ ಸಿಂಗ್. ಅಂಬರ್ ಕೋಟೆ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ. ಕಾನೂನು ಭಂಗ ಚಳುವಳಿ ಪ್ರಾರಂಭವಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಲಾರ್ಡ್ ಇರ್ವಿನ್. ಚಿತ್ತಗಾಂವ್ ಸೇನಾ ಶಿಬಿರದ ಮೇಲೆ ದಾಳಿ ಮಾಡಿದವರು ಯಾರು? ಸೂರ್ಯ ಸೇನ್. ಫ್ರೆಂಚರಿಗೆ ಮಚಲಿಪಟ್ಟಣ ನೀಡಿದವರು ಯಾರು? ಮುಜಾಫರ್ ಜಂಗ್. ಗಾಂಧಿ ಇರ್ವಿನ್ ಒಪ್ಪಂದದ ಇನ್ನೊಂದು ಹೆಸರೇನು? ದೆಹಲಿ ಒಪ್ಪಂದ 1931ರಲ್ಲಿ ನಡೀತಕ್ಕಂಥದ್ದು. ಆಗ್ರಾದ ಮೋತಿ ಮಸೀದಿಯ ನಿರ್ಮಾಪಕರು ಯಾರು? ಶಹಜಹಾನ್. ದಿವಾನ್ ಕಿ ಕಾಸ್ ಎಲ್ಲಿದೆ? ಫತೇಪುರ್ ಸಿಕ್ರಿಯಲ್ಲಿದೆ. ಭಾರತದ ಸ್ಥಳೀಯ ಸರ್ಕಾರಗಳ ಜನಕ ಯಾರು? ಲಾರ್ಡ್ ರಿಪ್ಪನ್. ಕಾಳಿದಾಸ ಯಾರ ಆಸ್ಥಾನದಲ್ಲಿದ್ದನು? ಎರಡನೇ ಚಂದ್ರಗುಪ್ತ. 1857ರ ದಂಗೆಯಲ್ಲಿ ಬಿಹಾರದ ಮುಂದಾಳತ್ವ ವಹಿಸಿದವರು ಯಾರು? ಕುನ್ವರ್ ಸಿಂಗ್. ಕಪ್ಪು ಕೋಣೆ ದುರಂತದಲ್ಲಿ ಮರಣ ಹೊಂದಿದವರ ಸಂಖ್ಯೆ ಎಷ್ಟು? 123. ಹಾಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಯಾರು? ಶಂಕರಾಚಾರ್ಯರು. 1757ರ ಪ್ಲಾಸಿ ಕದನ ಯಾವ ತಿಂಗಳಿನಲ್ಲಿ ನಡೆಯಿತು? ಜೂನ್. ಸ್ವರಾಜ್ ಪಕ್ಷ ಸ್ಥಾಪನೆಯಾದದ್ದು ಯಾವಾಗ? 1922ರಲ್ಲಿ. ಯಾವ ದೆಹಲಿ ಸುಲ್ತಾನನು ವೈರುಧ್ಯಗಳ ಮಿಶ್ರಣ ಎಂದು ಕರೆಯುತ್ತಾರೆ? ಮೊಹಮ್ಮದ್ ಬಿನ್ ತುಘಲಕ್. ತುಘಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಎಂದು ಹೇಳಿದವರು ಯಾರು? ಬಿ.ಎ. ಸ್ಮಿತ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಗಾಂಧೀಜಿ ಕರೆ ನೀಡಿದ್ದು ಯಾವ ಚಳುವಳಿಯಲ್ಲಿ? ಅಸಹಕಾರ ಚಳುವಳಿ 1920-22ರಲ್ಲಿ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಸ್ಥಾಪನೆಯಾಗಿದ್ದು 1847ರಲ್ಲಿ. ಸ್ಥಾಪನೆಯನ್ನು ಮಾಡಿದವರು ಅಥವಾ ಜಾರಿಗೆ ತಂದವರು ಮೊಗ್ಲಿಂಗ್ರವರು.